ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmagaw.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಾರಿ ನಿರ್ದೇಶನಾಲಯದ ಕಸ್ಟಡಿಯಲ್ಲಿರೋ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿಚಾರವಾಗಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇವೆ. ಕೇಜ್ರಿವಾಲ್ ವಿರುದ್ಧ ಇದೀಗ ಇಡಿ ಹೊಸ ತನಿಖೆಗೆ ಮುಂದಾಗಿದೆ. ನಿನ್ನೆಷ್ಟು ಕೇಜ್ರಿವಾಲ್ ಕಸ್ಟಡಿಯಲ್ಲಿದ್ದುಕೊಂಡೇ ದಿಲ್ಲಿಯ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಡೈರೆಕ್ಷನ್ಸ್ ಕೊಟ್ಟಿದ್ರು. ಪತ್ರ ಬರೆದು ಏನೇನ್ ಮಾಡಬೇಕು ಅಂತ ತಮ್ಮ ಸಚಿವರಿಗೆ ಸೂಚಿಸಿದ್ರು. ಈ ಕುರಿತು ಈಗ ಇಡಿ ಅಧಿಕಾರಿಗಳು ತನಿಖೆ ನಡೆಸೋಕೆ ಮುಂದಾಗಿದ್ದಾರೆ. ಕಸ್ಟಡಿಯಲ್ಲಿ ಸ್ಟೇಷನರಿಗಳಿಗೆ ಅಂದ್ರೆ ಪೆನ್ನು ಪೇಪರ್ಗಳಿಗೆ ಅನುಮತಿ ಇಲ್ಲದೆ ಅದು ಹೇಗೆ ಕೇಜ್ರಿವಾಲ್ ಪತ್ರ ಬರೆದ್ರು ಅಂತ ಇಡಿ ತನಿಖೆ ನಡೆಸುತ್ತೆ ಅಂತ ಗೊತ್ತಾಗಿದೆ. ಅಲ್ಲದೆ ಸದ್ಯ ಕಸ್ಟಡಿಯಲ್ಲಿರೋ ಕೇಜ್ರಿವಾಲ್ ರನ್ನ ನೋಡೋಕೆ ಕೇವಲ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಬಿಭಾವ್ ಕುಮಾರ್ಗೆ ಮಾತ್ರ ಅನುಮತಿ ಇದೆ. ಬಿಟ್ರೆ ಕೇಜ್ರಿವಾಲ್ರ ವಕೀಲರಿಗೆ ಮೀಟ್ ಮಾಡೋಕೆ ಅವಕಾಶ ಇದೆ. ಆದರೆ ಕೇಜ್ರಿವಾಲ್ ಅವರ ಪತ್ರವನ್ನ ಓದಿ ಹೇಳಿದ ದಿಲ್ಲಿ ಸಚಿವೆ ಆತಿಶಿ ದಿಲ್ಲಿ ನೀರಿನ ಸಮಸ್ಯೆ ಬಗ್ಗೆ ದಿಲ್ಲಿ ಪ್ರಧಾನ ಕಾರ್ಯದರ್ಶಿ ಮತ್ತು ಇತರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಈ ರೀತಿ ಸೂಚಿಸೋಕೆ ಕೇಜ್ರಿವಾಲ್ ತಮಗೆ ನಿರ್ದೇಶಿಸಿದ್ದಾರೆ ಅಂತ ಹೇಳಿದ್ರು. ಸೊ ಈ ಬಗ್ಗೆನೂ ಇಡಿ ತನಿಖೆ ನಡೆಸುತ್ತೆ. ಆತಿಶಿಯನ್ನ ಕೂಡ ಪ್ರಶ್ನಿಸಲಾಗುತ್ತೆ ಅಂತ ಇಡಿ ಮೂಲಗಳು ಹೇಳಿವೆ. ಇನ್ನೊಂದು ಕಡೆ ಚುನಾವಣಾ ಬಾಂಡ್ಗಳ ವಿಚಾರವಾಗಿ ಇದೀಗ ಆಮ್ ಆದ್ಮಿ ಪಾರ್ಟಿ ಬಿಜೆಪಿ ಮುಂದೆ ಕೆಲ ಪ್ರಶ್ನೆಗಳನ್ನ ಇಟ್ಟಿದೆ. ದಿಲ್ಲಿ ಮದ್ಯ ಹಗರಣದ ಕಿಂಗ್ ಪಿನ್ ಆಗಿರೋ ಶರತ್ ಚಂದ್ರ ರೆಡ್ಡಿ ಅವರಿಂದ 60 ಕೋಟಿ ರೂಪಾಯಿ ಯಾಕೆ ಪಡೆದ್ರಿ? ಶರತ್ ಚಂದ್ರ ಮದ್ಯ ಹಗರಣದ ಆರೋಪಿ ಅಂತ ಇಡಿ ಅಧಿಕಾರಿಗಳು ಹೇಳಿದ ಮೇಲೂ ಕೂಡ ಅವರಿಂದ ಹಣ ಪಡೆದಿರೋದು ಯಾಕೆ? ಬಿಜೆಪಿಗೂ ಶರತ್ ಚಂದ್ರ ರೆಡ್ಡಿಗೂ ಏನ್ ಸಂಬಂಧ? ಹಣ ಪಡೆದ ಮೇಲೆ ತನಿಖೆ ನಡೀತಾ ಇರೋ 2 ವರ್ಷಗಳ ಈ ಅವಧಿಯಲ್ಲಿ ಯಾಕೆ ವಿಚಾರವನ್ನ ಗೌಪ್ಯವಾಗಿಟ್ರಿ ಅಂತ ಆಮ್ ಆದ್ಮಿ ಪಾರ್ಟಿ ಪ್ರಶ್ನೆಗಳ ಬಾಣ ಬಿಟ್ಟಿದೆ. ಮತ್ತೊಂದು ಕಡೆ ಕೇಜ್ರಿವಾಲ್ ಬಂಧನ ಸಂಬಂಧ ಆಮ್ ಆದ್ಮಿ ಪಾರ್ಟಿ ಎಲ್ಲ ರೀತಿಯ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಮಾರ್ಚ್ 31ನೇ ತಾರೀಕು ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ರ್ಯಾಲಿಗೆ ತಯಾರಿ ನಡೀತಾ ಇದೆ. ಇತ್ತ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಜ್ರಿವಾಲ್ ಪರವಾಗಿ ಅಭಿಯಾನವೂ ಶುರುವಾಗಿದೆ. ಆಪ್ ನಾಯಕರು ತಮ್ಮ ನಾಯಕನಿಗಾಗಿ ಡಿಪಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಆಪ್ ನಾಯಕರು ತಮ್ಮ ಡಿಪಿಯನ್ನ ಚೇಂಜ್ ಮಾಡಿದ್ದಾರೆ. ಕೇಜ್ರಿವಾಲ್ ಫೋಟೋವನ್ನ ಹಾಕೊಂಡಿದ್ದಾರೆ. ಪೋಸ್ಟರ್ನಲ್ಲಿ ಕೇಜ್ರಿವಾಲ್ ಜೈಲಿನ ಕಂಬಿಗಳ ಹಿಂದೆ ಇರೋ ತರ ಎಡಿಟ್ ಮಾಡಲಾಗಿದೆ. ಅಲ್ಲದೆ ಆ ಪೋಸ್ಟರ್ ಮೇಲೆ ಮೋದಿ ಕಾ ಸಬ್ಸೆ ಬಡ ಡರ್ ಕೇಜ್ರಿವಾಲ್ ಅಂತ ಬರೆಯಲಾಗಿದೆ. ಅಂದ್ರೆ PM ಮೋದಿಯ ಅತಿ ದೊಡ್ಡ ಭಯ ಈ ಕೇಜ್ರಿವಾಲ್ ಅಂತ ಬರೆಯಲಾಗಿದೆ. ಕೇಜ್ರಿವಾಲ್ ವಿಚಾರವಾಗಿ ದೇಶದೊಳಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ನಡೀತಿರೋ ಮಧ್ಯೆ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್ ದಿಢೀರ್ ಅಂತ ಹೆಡ್ಲೈನ್ ನಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ. ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿ ವಿರುದ್ಧ ಭಾರಿ ಆರೋಪ ಮಾಡಿದ್ದಾನೆ. ಆಮ್ ಆದ್ಮಿ ಪಾರ್ಟಿ 2014-22 ಮಧ್ಯೆ ನಮ್ಮ ಖಲಿಸ್ತಾನಿ ಗುಂಪಿನಿಂದ $16 ಮಿಲಿಯನ್ ಅಂದ್ರೆ ಸುಮಾರು 132.8 ಕೋಟಿ ರೂಪಾಯಿ ಹಣ ಪಡೆದಿದೆ ಅಂತ ಆರೋಪ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ 2014ರಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನಮ್ಮೊಂದಿಗೆ ಡೀಲ್ ಮಾಡೋಕೆ ಮುಂದಾಗಿದ್ರು. ನಮಗೆ ಹಣ ಸಹಾಯ ಮಾಡಿದ್ರೆ ಅದರ ಬದಲಾಗಿ 1993ರ ದಿಲ್ಲಿ ಸ್ಫೋಟದಲ್ಲಿ ಇನ್ವಾಲ್ವ್ ಆಗಿದ್ದ ಉಗ್ರ ದೇವಿಂದರ್ ಪಾಲ್ ಸಿಂಗ್ ಬಲೂನನ್ನ ರಿಲೀಸ್ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು. 2014ರಲ್ಲಿ ನ್ಯೂಯಾರ್ಕ್ನ ರಿಚ್ಮಂಡ್ ಹಿಲ್ನಲ್ಲಿ ಗುರುದ್ವಾರದಲ್ಲಿ ಕೇಜ್ರಿವಾಲ್ ಮತ್ತು ಖಲಿಸ್ತಾನಿ ಬೆಂಬಲಿಗ ಸಿಖ್ಖರು ಮೀಟಿಂಗ್ ಮಾಡಿದ್ರು. ಈ ವೇಳೆ ಕೇಜ್ರಿವಾಲ್ ಉಗ್ರನ ರಿಲೀಸ್ ಮಾಡೋ ಪ್ರಸ್ತಾವನೆ ಮುಂದಿಟ್ಟಿದ್ರು ಅಂತ ಆರೋಪ ಮಾಡಿದ್ದಾನೆ. ಅಂದಹಾಗೆ ಈ ಖಲಿಸ್ತಾನಿ ಉಗ್ರ ಪನ್ನೂನ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿ ಮೇಲೆ ಈ ರೀತಿ ಆರೋಪ ಮಾಡೋದು ಮೊದಲ ಬಾರಿ ಏನಲ್ಲ. ಈ ಹಿಂದೆ ಜನವರಿ ತಿಂಗಳಲ್ಲಿ ಕೇಜ್ರಿವಾಲ್ ಮತ್ತು ಪಂಜಾಬ್ ಸಿಎಂ ಭಗವಂತ್ ಮಾನ್ $6 ಮಿಲಿಯನ್ ಅಂದ್ರೆ ಸುಮಾರು 49-50 ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನ ಪಡೆದಿದ್ರು ಅಂತ ಆರೋಪ ಮಾಡಿದ್ದ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರೋ ಉಜ್ಜಯಿನಿಯ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಪೂಜಾ ಟೈಮ್ನಲ್ಲಿ ಬೆಂಕಿ ಅವಘಡ ಉಂಟಾಗಿದೆ. ಪರಿಣಾಮ ಪೂಜೆಯಲ್ಲಿ ಭಾಗಿಯಾಗಿದ್ದ ಒಟ್ಟು 14 ಪುರೋಹಿತರು ಮತ್ತು ಸಹಾಯಕರು ಗಾಯಗೊಂಡಿದ್ದಾರೆ. 8 ಮಂದಿ ಪರಿಸ್ಥಿತಿ ಗಂಭೀರವಾಗಿದೆ. 35-45% ಸುಟ್ಟ ಗಾಯಗಳಾಗಿವೆ. ಸದ್ಯ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಂದಹಾಗೆ ಪ್ರಸಿದ್ಧ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಎಂದಿನಂತೆ ಬೆಳಗ್ಗೆ ಸುಮಾರು 5:50ಕ್ಕೆ ಭಸ್ಮಾರತಿ ಮಾಡ್ತಿದ್ದ ವೇಳೆ ಗರ್ಭಗುಡಿ ಒಳಗಡೆನೆ ಈ ಅಗ್ನಿ ಅವಘಡ ಉಂಟಾಗಿದೆ. ಹೋಳಿ ಪ್ರಯುಕ್ತ
ಆಚರಣೆ ಭಾಗವಾಗಿ ಗುಲಾಲ್ ಅಂದರೆ ಬಣ್ಣದ ಪುಡಿಯನ್ನ ಎಸೆಯಲಾಗ್ತಾ ಇತ್ತು. ಈ ವೇಳೆ ಎಸೆಯಲ್ಪಟ್ಟ ಬಣ್ಣದ ಪುಡಿ ಕರ್ಪೂರವಿರೋ ಆರತಿ ತಟ್ಟೆ ಮೇಲೆ ಬಿದ್ದ ತಕ್ಷಣ ಬೆಂಕಿ ಅವಘಡ ಉಂಟಾಗಿದೆ. ಆದರೆ ನಿಜಕ್ಕೂ ಅಲ್ಲೇನ್ ನಡೀತು? ಬಣ್ಣದ ಪುಡಿ ಆರತಿ ತಟ್ಟೆ ಮೇಲೆ ಬಿದ್ದಿದ್ದಕ್ಕೋ ಅಥವಾ ಬೇರೆ ರೀತಿಯ ಕೆಮಿಕಲ್ ರಿಯಾಕ್ಷನ್ ಆಗಿ ಆ ರೀತಿ ಆಯ್ತಾ ಅನ್ನೋ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ ಅಂತ ಹೇಳಲಾಗ್ತಿದೆ. ಈ ಅವಘಡ ಸಂಭವಿಸುವ ವೇಳೆ ಅಲ್ಲಿನ ಹಾಲ್ ಒಂದರಲ್ಲಿ ಸಾಕಷ್ಟು ಭಕ್ತಾದಿಗಳು ಮತ್ತು VVIPಗಳು ನೆರೆದಿದ್ರು. ಸದ್ಯ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ. ಈ ಅವಘಡಕ್ಕೆ PM ಮೋದಿ ರಿಯಾಕ್ಟ್ ಮಾಡಿದ್ದಾರೆ. ಉಜ್ಜಯಿನಿಯಲ್ಲಿ ಆದ ಘಟನೆ ಅತ್ಯಂತ ನೋವಿನ ಸಂಗತಿ. ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ನಾನು ಹಾರೈಸ್ತೀನಿ ಅಂತ ಹೇಳಿದ್ದಾರೆ. ಈ ಅವಘಡಕ್ಕೆ ಮಧ್ಯಪ್ರದೇಶ CM ಮೋಹನ್ ಯಾದವ್ ಕೂಡ ರಿಯಾಕ್ಟ್ ಮಾಡಿದ್ದು, ಗಾಯಾಳುಗಳಿಗೆ ತಲಾ 1 ಲಕ್ಷ ರೂಪಾಯಿ ನೆರವು ಹಾಗೂ ಫ್ರೀಯಾಗಿ ಉತ್ತಮ ದರ್ಜೆಯ ಚಿಕಿತ್ಸೆ ಕೊಡಲಾಗುತ್ತೆ, ಇಂಥ ಘಟನೆಗಳು ಮತ್ತೆ ಆಗದಂತೆ ನೋಡ್ಕೋತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಸರಿಯಾದ ಅನುದಾನ ಕೊಡ್ತಾ ಇಲ್ಲ ಅಂತ CM ಸಿದ್ದರಾಮಯ್ಯ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೇಂದ್ರದಿಂದ ಅನುದಾನ ಸಿಗಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ ಬೆನ್ನಲ್ಲೇ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಈ ರೀತಿ ಹೇಳಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ರಾಜ್ಯಕ್ಕೆ ಆಯಾ ಕಾಲದಲ್ಲಿ ಕೊಡಬೇಕಾದ ಅನುದಾನ ಕೇಂದ್ರ ಸರ್ಕಾರದಿಂದ ಬಂದಿದೆ, ಅದರಲ್ಲಿ ಏನೂ ಕಟ್ ಮಾಡಿಲ್ಲ, ಕಮ್ಮಿ ಮಾಡಿಲ್ಲ. ಅಲ್ಲದೆ UPA ಸರ್ಕಾರಕ್ಕೆ ಹೋಲಿಸಿದ್ರೆ NDA ಆಡಳಿತದಲ್ಲಿ ಎಲ್ಲ ರಾಜ್ಯಗಳಿಗೂ ಕೊಡಲಾಗ್ತಿರೋ ತೆರಿಗೆ ಪಾಲು ಹಾಗೂ ಅನುದಾನವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ 5,495 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದೆ. ಈ ಬಗ್ಗೆ ರಾಜ್ಯಕ್ಕೆ ಅನುದಾನ ಕೊಡುವಂತೆ ಹಣಕಾಸು ಆಯೋಗ ಯಾವುದೇ ಶಿಫಾರಸು ಮಾಡಿಲ್ಲ, ಹೀಗಾಗಿ ಆ ಅನುದಾನ ಬರದಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಮಾಜಿ ಸಚಿವ KRPP ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿಗೆ ಗರ್ವಾಪ್ಸಿ ಮಾಡಿದ್ದಾರೆ. ಈ ಮೂಲಕ ಮಾಜಿ CM BS ಯಡಿಯೂರಪ್ಪ ಹಾಗೂ BY ವಿಜಯೇಂದ್ರ ಸಮ್ಮುಖದಲ್ಲಿ ರೆಡ್ಡಿ ತಮ್ಮ KRPP ಅನ್ನುವಂಥ ಒಂದು ಪಕ್ಷವನ್ನು ಬಿಜೆಪಿಯೊಟ್ಟಿಗೆ ಮರ್ಜ್ ಮಾಡೋದಾಗಿ ಘೋಷಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ವಿಜಯೇಂದ್ರ, ರೆಡ್ಡಿ ಮರಳಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಪಕ್ಷಕ್ಕೆ ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತ ಹೇಳಿದ್ದಾರೆ. ಅದು ಯಾವ ತರಹದ ಶಕ್ತಿ ಅಂತ ಬಿಡಿಸಿ ಹೇಳಿಲ್ಲ, ಬಟ್ ದೊಡ್ಡ ಶಕ್ತಿ ಈಗ ಬಿಜೆಪಿ ಬಂದಿದೆಯಂತೆ. SSLC ಪರೀಕ್ಷೆಯಲ್ಲಿ 32 ವರ್ಷದ ತಾಯಿ ಮತ್ತು ಅವರ ಮಗ ಇಬ್ಬರು ಒಟ್ಟಿಗೆ ಒಂದೇ ಎಕ್ಸಾಮ್ ಹಾಲ್ನಲ್ಲಿ ಪರೀಕ್ಷೆ ಬರೆದಿರೋ ಅಪರೂಪದ ಘಟನೆ ಯಾದಗಿರಿಯ ಸಗರ ಗ್ರಾಮದಲ್ಲಿ ಆಗಿದೆ. ಬಿಜೆಪಿಯಿಂದ ಲೋಕಸಭಾ ಟಿಕೆಟ್ ಪಡ್ಕೊಂಡಿರೋ ಚಿತ್ರನಟಿ ಕಂಗನಾ ರನೌತ್ ವಿರುದ್ಧ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರೆ ಸುಪ್ರಿಯಾ ಶ್ರೀನಾಥ್ ಅಶ್ಲೀಲ ಕಮೆಂಟ್ ಮಾಡಿ ಭಾರಿ ಟೀಕೆಗೆ ಗುರಿಯಾಗಿದ್ದಾರೆ. ಈ ವಿಚಾರವಾಗಿ ಕಂಗನಾ ಪ್ರತಿಕ್ರಿಯೆ ಕೊಟ್ಟಿದ್ದು, ಸುಪ್ರಿಯಾ ಅವರೇ, ನನ್ನ 20 ವರ್ಷದ ಬಣ್ಣದ ಲೋಕದಲ್ಲಿ ಝಾನ್ಸಿ ರಾಣಿ, ಇಂದಿರಾ ಗಾಂಧಿ ಸೇರಿದಂತೆ ವಿವಿಧ ಮಹಿಳೆಯರ ಪಾತ್ರವನ್ನು ನಿಭಾಯಿಸಿದ್ದೀರಿ, ನಿಮಗಿದು ಗೊತ್ತಿರಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ನ ಸುಪ್ರಿಯಾ ಅವರ ಅಕೌಂಟ್ನಿಂದ ಕಂಗನಾ ರನೌತ್ ಅವರ ಬಗ್ಗೆ ಒಂದು ಅಶ್ಲೀಲವಾದ ಅವರ ಕ್ಯಾರೆಕ್ಟರ್ ಕ್ವಶನ್ ಮಾಡೋ ಒಂದು ಶಬ್ದವನ್ನು, ರಾಜಿಂದ ಶುರುವಾಗುತ್ತೆ, ಲಾಸ್ಟಿಗೆ D ಇಂದ ಅದು ಎಂಡ್ ಆಗುತ್ತೆ, ಮಧ್ಯದಲ್ಲಿ ಒಂದು ಕಾರ ಬರುತ್ತೆ. ಅದೇನಂತ ನಾವು ಬಿಡಿಸಿ ಹೇಳೋದಿಲ್ಲ, ಅದನ್ನು ಆ ರೀತಿ ಹೇಳಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಆಯಿತು, ಬಹಳ ಇಶ್ಯೂ ಕ್ರಿಯೇಟ್ ಆಯಿತು. ಆಮೇಲೆ ಸುಪ್ರಿಯಾ ಹೇಳಿದ್ರು, ಇಲ್ಲ ನನ್ನ ಅಕೌಂಟ್ ಯಾರೋ ಹ್ಯಾಕ್ ಮಾಡಿದ್ರು, ಈ ರೀತಿ ಪೋಸ್ಟ್ ಮಾಡಿದ್ದಾರೆ, ಇಲ್ಲ ಅದು ಅಬ್ಜೆಕ್ಷನಬಲ್ ಅಂತ ನನಗೂ ಕೂಡ ಅನ್ಸುತ್ತೆ ಅಂತ ಆಮೇಲೆ ಅವರು ಪೋಸ್ಟ್ ಮಾಡಿ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಏನೋ ಲೋಕಸಭಾ ಚುನಾವಣೆ ನಂತರ ದೇಶದ ಪ್ರಮುಖ ಟೆಲಿಕಾಂ ಕಂಪನಿಗಳಾದ ಏರ್ಟೆಲ್ ಮತ್ತು ರಿಲಯನ್ಸ್ ಜಿಯೋ ಹೊಸ ಪ್ಲಾನ್ಗಳನ್ನು ಮಾಡಿಕೊಂಡಿವೆ. ತಮ್ಮ ಹೆಡ್ಲೈನ್ ಟ್ಯಾರಿಫ್ ಜಾಸ್ತಿ ಮಾಡೋಕೆ ಏರ್ಟೆಲ್ ಕಂಪನಿ ಮುಂದಾಗಿರೋದು ವರದಿಯಾಗಿದೆ. ಆದರೆ ರಿಲಯನ್ಸ್ ಜಿಯೋ ಮಾತ್ರ ಟ್ಯಾರಿಫ್ ಜಾಸ್ತಿ ಮಾಡದೆ ಬೇರೆ ಮಾರ್ಗ ಆಯ್ದುಕೊಳ್ಳುತ್ತಂತೆ. ಯೂಸರ್ಗಳು ಹೆಚ್ಚು ಡೇಟಾ ಬಳಕೆ ಮಾಡುವಂತೆ ಆಕರ್ಷಕ ಹೈ ಪ್ರೈಸ್ ಪ್ಯಾಕೇಜ್ ಪರಿಚಯಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಖ್ಯಾತ ಆಟೋಮೊಬೈಲ್ ಕಂಪನಿಯಾಗಿರೋ ಬಜಾಜ್ ಆಟೋ ತನ್ನ ಪಲ್ಸರ್ ಸೀರೀಸ್ನ ಅತಿದೊಡ್ಡ ಪಲ್ಸರ್ ಬೈಕ್ ಮಾಡೆಲ್ ಒಂದನ್ನು ಮಾರ್ಕೆಟ್ಗೆ ಪರಿಚಯಿಸೋಕೆ ಮುಂದಾಗಿದೆ. ಮುಂದಿನ ಮೇ ತಿಂಗಳ 3ನೇ ತಾರೀಕು ಗ್ರಾಹಕರ ಮುಂದೆ ಈ ಮಹತ್ವದ ಪಲ್ಸರ್ ಸೀರೀಸ್ ಬೈಕ್ ಲಾಂಚ್ ಆಗುತ್ತೆ. ಜೊತೆಗೆ ಇದೇ ಬಜಾಜ್ ಕಂಪನಿ CNG ಚಾಲಿತ ಬೈಕ್ ಸೀರೀಸ್ ಒಂದನ್ನು ಕೂಡ ಜೂನ್ 18ನೇ ತಾರೀಕು ಲಾಂಚ್ ಮಾಡುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಏನು, ಚೀನಾದ ಮೊಬೈಲ್ ತಯಾರಿಕಾ ಕಂಪನಿ ಶೌಮಿ ಇದೇ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಕಾರ್ ಮಾಡೆಲ್ ಅನ್ನ ಮಾರ್ಕೆಟ್ಗೆ ಪರಿಚಯಿಸೋಕೆ ಮುಂದಾಗಿದೆ. ಕಮ್ಮಿ ಬೆಲೆಯಲ್ಲಿ ಸ್ಮಾರ್ಟ್ ಲುಕ್ ಸಹಿತ ಶೌಮಿ SU7 ಎಲೆಕ್ಟ್ರಿಕ್ ಕಾರನ್ನು ಮಾರ್ಚ್ 28ನೇ ತಾರೀಕು ಕಂಪನಿಯ CEO ಲೂ ಜುನ್ ಲಾಂಚ್ ಮಾಡ್ತಾರೆ.
ಈ ಕಾರ್ನ ಬೆಲೆ 58 ಲಕ್ಷ ರೂಪಾಯಿಗಿಂತ ಕೆಳಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳ್ದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagao.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.